ಹಾಸನ ಸಮಾವೇಶಕ್ಕೆ ಸಜ್ಜಾದ ಜೆಡಿಎಸ್ಗೆ ಇದೀಗ ಬಿಗ್ ಶಾಕ್ ಇಲ್ಲಿ ವ್ಯಕ್ತವಾಗ್ತಾ ಇದೆ. ದಳಪತಿಗಳ ಭದ್ರಕೋಟೆಯಲ್ಲೇ ಸಮಾವೇಶಕ್ಕೆ ವಿರೋಧ ಕೇಳಿ ಬರ್ತಾ ಇದೆ. ಹಾಸನ ಸಮಾವೇಶಕ್ಕೆ ಸಜ್ಜಾದ ಜೆಡಿಎಸ್ಗೆ ಬಿಗ್ ಶಾಕ್. ದಳಪತಿಗಳ ಭದ್ರಕೋಟೆಯಲ್ಲೇ ಸಮಾವೇಶಕ್ಕೆ ವಿರೋಧ. ಜೆಡಿಎಸ್ ಸಮಾವೇಶಕ್ಕೆ ಸ್ಥಳೀಯರಿಂದ ತೀವ್ರ ವಿರೋಧ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಜನವರಿ 24ರಂದು ಬೃಹತ್ ಸಮಾವೇಶಕ್ಕೆ ಮುಂದಾಗಿದ್ದ ಜೆಡಿಎಸ್ಗೆ ಇದೀಗ ಬಿಗ್ ಶಾಕ್. ಸಮಾವೇಶಕ್ಕಾಗಿ ರೈತರ ಬೆಳೆಯನ್ನ ನಾಶ ಮಾಡಿತಾ ಜೆಡಿಎಸ್ ಅನ್ನುವಂತ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಸಮಾವೇಶದಲ್ಲಿ 2 ಲಕ್ಷಕ್ಕೂ ಅಧಿಕ ಜನ ಭಾಗವಹಿಸುವ ನಿರೀಕ್ಷೆ ಇರುವಂತದ್ದು. ಆದರೆ ಜೆಡಿಎಸ್ ಸಮಾವೇಶಕ್ಕೆ ಸ್ಥಳಕ್ಕೆ ಗ್ರಾಮಸ್ಥರಿಂದ ತೀವ್ರ ವಿರೋಧ ಇಲ್ಲಿ ವ್ಯಕ್ತವಾಗ್ತಾ ಇದೆ. ನಿವೇಶನ ಜಾಗವಾಗಿ ಕೆಐಎಡಿಬಿ ಅಭಿವೃದ್ಧಿ ಜಾಗದಲ್ಲಿ ನಿರ್ಮಾಣ ಮಾಡುವಂತದ್ದು. ಒಂದು ಕಡೆ ಭೂಮಿ ಕಳ್ಕೊಂಡ ಸಂತ್ರಸ್ತರಿಗೆ ಪರಿಹಾರ ಕೊಟ್ಟಿಲ್ಲ, ಮತ್ತೊಂದು ಕಡೆ ನಿವೇಶನವನ್ನ ಹಂಚಿಕೆಯನ್ನ ಮಾಡಿಲ್ಲ ಕೆಐಎಡಿಬಿ. ಇದೀಗ ಇದೇ ಜಾಗದಲ್ಲಿ ಸಮಾವೇಶಕ್ಕೆ ಜೆಡಿಎಸ್ ತಯಾರಿಯನ್ನ ನಡೆಸಿಕೊಂಡಿದೆ. ಯಾವುದೇ ಕಾರಣಕ್ಕೂ ಸಮಾವೇಶ ಮಾಡದಂತೆ ಇಲ್ಲಿ ಒತ್ತಾಯ ಕೇಳಿ ಬರ್ತಾ ಇರುವಂತದ್ದು. ಇದೀಗ ಹಾಸನ ಸಮಾವೇಶಕ್ಕೆ ಸಜ್ಜಾದ ಜೆಡಿಎಸ್ಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ದಳಪತಿಗಳ ಭದ್ರಕೋಟೆಯಲ್ಲೇ ಸಮಾವೇಶಕ್ಕೆ ವಿರೋಧ ಕೇಳಿ ಬರ್ತಾ ಇರುವಂತದ್ದು. ಈಗಾಗಲೇ ಜೆಡಿಎಸ್ ತನ್ನ ಒಂದು ಭದ್ರಕೋಟೆಯನ್ನ ಮತ್ತಷ್ಟು ಭದ್ರಗೊಳಿಸಬೇಕು ಅನ್ನುವಂತ ಕಾರಣದಿಂದಾಗಿ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಮುನ್ನೆಲೆಗೆ ಇಟ್ಕೊಂಡು ಇದೀಗ ಏನು ರೇವಣ್ಣ ಫ್ಯಾಮಿಲಿ, ರೇವಣ್ಣ ಕುಟುಂಬಕ್ಕೆ ಆದಂತ ಅವಮಾನಗಳು ಅಪಮಾನಗಳು ಏನಿದೆಯೋ ಅದನ್ನೆಲ್ಲನೂ ಆ ಡ್ಯಾಮೇಜ್ ಅನ್ನ ಕವರ್ ಮಾಡ್ಕೋಬೇಕು ಅನ್ನುವಂತ ಉದ್ದೇಶದಿಂದ ಹಾಸನದಲ್ಲಿ ಒಂದು ಸಮಾವೇಶವನ್ನ ನಡೆಸುವುದಕ್ಕೆ ರೆಡಿ ಆಗಿತ್ತು. ಇದಕ್ಕೆ ಈಗ ಸದ್ಯಕ್ಕೆ ಬ್ರೇಕ್ ಬಿದ್ದಂತೆ ಆಗಿದೆ. ಯಾಕಂದ್ರೆ ಜನವರಿ 26ರಂದು ಬೃಹತ್ ಸಮಾವೇಶಕ್ಕೆ ಮುಂದಾಗಿತ್ತು ಜೆಡಿಎಸ್. ಆದ್ರೆ ಜೆಡಿಎಸ್ ಸಮಾವೇಶ ಸ್ಥಳಕ್ಕೆ ಗ್ರಾಮಸ್ಥರಿಂದ ತೀವ್ರ ವಿರೋಧ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ನಿವೇಶನ ಜಾಗವಾಗಿ ಕೆಐಎಡಿಬಿ ಅಭಿವೃದ್ಧಿ ಜಾಗದಲ್ಲಿ ಸಮಾವೇಶ ನಡೆಸ್ತಾ ಇರುವಂತದ್ದು. ಇನ್ನು ಒಂದು ಕಡೆ ಭೂಮಿ ಕಳ್ಕೊಂಡ ಸಂತ್ರಸ್ತರಿಗೆ ಅಲ್ಲಿ ಪರಿಹಾರವನ್ನ ಕೊಟ್ಟಿಲ್ಲ, ಮತ್ತೊಂದು ಕಡೆ ನಿವೇಶನವನ್ನ ಹಂಚಿಕೆ ಮಾಡಿಲ್ಲ ಅನ್ನುವಂಥದ್ದು ಕೆಐಎಡಿಬಿಯ ಮೇಲೆ ಅಲ್ಲೊಂದಿಷ್ಟು ಆರೋಪಗಳಿದಾವೆ. ಇನ್ನು ಅಲ್ಲೇ ಇದೀಗ ಅದೇ ಜಾಗದಲ್ಲೇ ಸಮಾವೇಶಕ್ಕೆ ಜೆಡಿಎಸ್ ಸಹಿತ ಈಗ ತಯಾರಿಯನ್ನ ನಡೆಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಅಲ್ಲಿ ಸಮಾವೇಶ ಮಾಡದಂತೆ ಒತ್ತಾಯ ಸಹಿತ ಕೇಳಿ ಬರ್ತಾ ಇದೆ. ಇನ್ನು ಸಮಾವೇಶದಲ್ಲಿ 2 ಲಕ್ಷಕ್ಕೂ ಅಧಿಕ ಜನ ಭಾಗವಹಿಸುವಂತ ನಿರೀಕ್ಷೆ ಇರುವುದರಿಂದ ಆದ್ರೆ ಈ ಜೆಡಿಎಸ್ ಸಮಾವೇಶಕ್ಕಾಗಿ ರೈತರ ಬೆಳೆಯನ್ನ ನಾಶ ಮಾಡ್ತಾ ಅಲ್ಲಿ ಅನ್ನುವಂತ ಅನುಮಾನ ಒಂದ್ ಕಡೆ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ 2 ಲಕ್ಷಕ್ಕೂ ಅಧಿಕ ಜನ ಸೇರ್ತಾರೆ ಅಂತ ಅನ್ನೋದಾದ್ರೆ ಅಲ್ಲಿಯ ಮಟ್ಟಿಗೆ ಒಂದು ಜಾಗವನ್ನ ಅಲ್ಲಿ ನಿರ್ಮಿಸ್ಕೊಳ್ಬೇಕಾಗುತ್ತೆ ಸಮಾವೇಶಕ್ಕೆ ಅಂತ. ಇನ್ನು ಅಲ್ಲಿ ರೈತರ ಬೆಳೆದಂತ ಬೆಳೆಗಳು ಕೂಡ ಅಲ್ಲಿ ನಾಶ ಮಾಡಿದ್ರೆ ಆ ಭೂಮಿಯನ್ನ ಕೂಡ ಅಲ್ಲಿ ಯೂಸ್ ಅಂದ್ರೆ ಉಪಯೋಗಿಸ್ಕೊಂಡಿದಾರ ಅನ್ನುವಂಥದ್ದು ಮತ್ತೊಂದು ಕಡೆ. ಆದ್ರೆ ಜೆಡಿಎಸ್ ಏನು ಒಂದು ಮುಂದಿನ ಒಂದು ಮುಂದಾಲೋಚನೆಯನ್ನ ಇಟ್ಕೊಂಡು ಕೂತಿತ್ತೋ ಅದಕ್ಕೂ ಕೂಡ ಒಂದು ರೀತಿಯಾಗಿ ಈಗ ಬ್ರೇಕ್ ಬಿದ್ದಂತೆ ಆಗಿದೆ. ಯಾಕಂದ್ರೆ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಲೆಕ್ಕದಲ್ಲಿ ಇಟ್ಕೊಂಡು ಅದನ್ನ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಸ್ವತಃ ಒಂದು ರೇವಣ್ಣನೇ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಅಂದ್ರೆ ನಾನು ಒಂದು ಹಾಸನ ಕ್ಷೇತ್ರ ಆಗಿರ್ಬೋದು, ಅಂದ್ರೆ ಒಂದು ಭದ್ರಕೋಟೆನ ನಿರ್ಮಿಸ್ಕೊಳ್ಬೇಕು, ಮತ್ತಷ್ಟು ಗಟ್ಟಿ ಮಾಡ್ಕೋಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಸಮಾವೇಶಕ್ಕೆ ಜೆಡಿಎಸ್ ಮುಂದಾಗಿತ್ತು. ಅವರ ಒಂದು ರೇವಣ್ಣ ಅವರ ಕಾರ್ಯಕರ್ತರಿಗೂ ಕೂಡ ಒಂದು ಧೈರ್ಯ ಹೇಳುವಂತ ಕೆಲಸ ಮಾಡ್ತಾರೆ. ನಾನು ಈ ಒಂದು ನಮ್ಮ ಪಕ್ಷ ಏನಿದೆ ಇದ್ರ ಬಗ್ಗೆ ಯಾರು ಕೂಡ ಧೈರ್ಯವನ್ನ ಕಳೆದುಕೊಳ್ಬೇಡಿ, ಎಲ್ಲರೂ ಕೂಡ ಒಂದು ಒಟ್ಟಾಗಿ ಕೆಲಸ ಮಾಡೋಣ, ಎಲ್ಲರೂ ಕೂಡ ಈ ಬಾರಿ ಎಲೆಕ್ಷನ್ ಅಲ್ಲಿ ಗೆಲ್ಲೋಣ, ಅಂದ್ರೆ ಕಾಂಗ್ರೆಸ್ ನ ನಾವು ಹಿಂದಿಕ್ಕೋಣ ಅನ್ನುವಂತ ಒಂದು ಭರವಸೆಯನ್ನ ಕಾರ್ಯಕರ್ತರಿಗೆ ಕೊಟ್ಟಿರ್ತಾರೆ. ಅದರಂತಾನೆ ಕಾಂಗ್ರೆಸ್ಗೆ ಮುಖಭಂಗ ಮಾಡಬೇಕು ಅನ್ನುವಂತ ಕಾರಣದಿಂದಾಗಿ ಇನ್ನು ಕಾಂಗ್ರೆಸ್ನ ಮೇಲೆ ಒಂದು ರೀತಿಯಾದಂತ ದ್ವೇಷ ರಾಜಕಾರಣ ಇರುವಂತ ಒಂದಿಷ್ಟು ಕಾರಣಗಳಿಂದಾಗಿ ಇದೆಲ್ಲವನ್ನ ರೂಪಿಸ್ಕೊಂಡು ಇದೀಗ ಸಮಾವೇಶಕ್ಕೆ ಮುಂದಾಗಿತ್ತು. ಆದ್ರೆ ಈಗ ಸ್ಥಳೀಯರಿಂದ ಅಲ್ಲಿಯ ಗ್ರಾಮಸ್ಥರಿಂದ ಒಂದು ರೀತಿಯಾಗಿ ಮಾಡಬಾರ್ದು, ಅಂದ್ರೆ ಇದಕ್ಕೆ ಬ್ರೇಕ್ ಅನ್ನ ಬೀಳಲಾಗ್ತಾ ಇದೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ.